ಹಾಯ್ ಗೆಳೆಯರೇ, ಫಸ್ಟ್ ಡೇಟ್ಗೆ ಹೋಗ್ತಾ ಇದ್ದೀರಾ? ನೀವು ಮಾಡೋ ಒಂದು ಸಣ್ಣ ತಪ್ಪು ನಿಮ್ಮ ರಿಲೇಶನ್ಶಿಪ್ ಚಾನ್ಸ್ ಅನ್ನೇ ಡೆಸ್ಟ್ರಾಯ್ ಮಾಡ್ಬಿಡ್ಬೋದು. ನಾನು ಈ ವಿಡಿಯೋದಲ್ಲಿ ಫಸ್ಟ್ ಡೇಟ್ ಅಲ್ಲಿ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅಂತ ಹೇಳ್ತೀನಿ. ಹಾಗೆ ಕೊನೆಗೊಂದು ಸೂಪರ್ ಟಿಪ್ಸ್ ಅನ್ನ ಕೊಡ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ನೆಕ್ಸ್ಟ್ ಡೇಟ್ ನಿಮ್ಮ ಲೈಫ್ ಅನ್ನೇ ಚೇಂಜ್ ಮಾಡಬಹುದು. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲು ಪಾರ್ಟ್ 1 ನಲ್ಲಿ ಏನೇನ್ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲನೇದು ಫಸ್ಟ್ ಇಂಪ್ರೆಷನ್ ಮ್ಯಾಟರ್ಸ್. ಮೊದಲ ಬಾರಿ ನೀವು ಹೇಗೆ ಕಾಣಿಸುತ್ತೀರೋ ಅದೇ ನಿಮ್ಮ ಬಗ್ಗೆ ಫಸ್ಟ್ ಜಡ್ಜ್ಮೆಂಟ್ ಆಗುತ್ತೆ. ಕ್ಲೀನ್ ಡ್ರೆಸ್ ಇರಲಿ, ಸಿಂಪಲ್ ಸ್ಟೈಲ್ ಇರಲಿ, ಓವರ್ ಶೋ ಬೇಡವೇ ಬೇಡ. ಸೆಕೆಂಡ್ ಒನ್, ಬಿ ಯುವರ್ ಸೆಲ್ಫ್. ಫೇಕ್ ಆಕ್ಟಿಂಗ್ ಮಾಡಬೇಡಿ. ಒರಿಜಿನಲ್ ಆಗಿದ್ದರೆ ಮಾತ್ರ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಥರ್ಡ್ ಒನ್, ಲಿಸನ್ ಮೋರ್. ಅವಳು ಅಥವಾ ಅವನು ಮಾತನಾಡುವಾಗ ಇಂಟರಪ್ಟ್ ಮಾಡಬೇಡಿ. ಗುಡ್ ಲಿಸನರ್ ಆಗಿದ್ರೆ ಅಟ್ರಾಕ್ಷನ್ ಆಟೋಮ್ಯಾಟಿಕಲಿ ಬಿಲ್ಡ್ ಆಗುತ್ತೆ. ನಂಬರ್ 4, ರೆಸ್ಪೆಕ್ಟ್ ಶೋ ಮಾಡಿ. ವೇಟರ್ಸ್ಗೆ, ಸರೌಂಡಿಂಗ್ಸ್ಗೆ ಮ್ಯಾನರ್ಸ್ ಇಂಪಾರ್ಟೆಂಟ್. ರೆಸ್ಪೆಕ್ಟ್ಫುಲ್ ವ್ಯಕ್ತಿ ಎಂದರೆ ಆಲ್ವೇಸ್ ಅಟ್ರಾಕ್ಟಿವ್. ಆದ್ದರಿಂದ ಗೌರವಯುತವಾಗಿ ಇರಬೇಕು. ನಂಬರ್ 5, ಸ್ಮೈಲ್. ಸ್ಮೈಲ್ ಈಸ್ ಯುವರ್ ಬಿಗ್ಗೆಸ್ಟ್ ವೆಪನ್. ನ್ಯಾಚುರಲ್ ಸ್ಮೈಲ್ ಇನ್ಸ್ಟಂಟ್ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಆದ್ರಿಂದ ನಿಮ್ಮ ನಗು ಸ್ವಾಭಾವಿಕವಾಗಿ ಇರಲಿ. ಈಗ ಪಾರ್ಟ್ 2 ಏನೇನ್ ಮಾಡಬಾರ್ದು ಅನ್ನೋದನ್ನ ನೋಡೋಣ. ನಂಬರ್ 1, ಫೋನ್ ಅಡಿಕ್ಷನ್. ಡೇಟ್ ನಲ್ಲಿ ಇದ್ದು ಫೋನ್ ನೋಡ್ತಿದ್ರೆ ಬಿಗ್ಗೆಸ್ಟ್ ಟರ್ನ್ ಆಫ್. ಆದ್ರಿಂದ ಇದನ್ನ ಮಾಡಲೇಬೇಡಿ. ನಂಬರ್ 2, ಓವರ್ ಟಾಕಿಂಗ್. ನೀವು ಮಾತ್ರ ಮಾತಾಡ್ತಾ ಇದ್ರೆ ಅದು ಇಂಟರ್ವ್ಯೂ ಆಗ್ಬಿಡುತ್ತೆ. ಅವರಿಗೂ ಮಾತನಾಡಲು ಅವಕಾಶ ಕೊಡಿ. ನಂಬರ್ 3, ಫಾಸ್ಟ್ ರಿಲೇಶನ್ಶಿಪ್ ಟಾಕ್. ಎಕ್ಸ್ ಬಗ್ಗೆ ಮಾತಾಡೋದು ಇನ್ಸ್ಟೆಂಟ್ ಮೂಡ್ ಸ್ಪೈಲ್ ಆಗುತ್ತೆ. ಆದ್ರಿಂದ ಎಕ್ಸ್ ಬಗ್ಗೆ ಏನನ್ನೂ ಮಾತನಾಡಬೇಡಿ. ಹಳೆ ಲವರ್ ವಿಚಾರ ಎತ್ತಲೇಬೇಡಿ. ನಂಬರ್ 4, ಓವರ್ ಇಂಪ್ರೆಷನ್ ಟ್ರೈ ಮಾಡಬೇಡಿ. ಫೇಕ್ ಸ್ಟೋರೀಸ್, ಶೋ ಆಫ್ ಮಾಡಕ್ ಹೋಗ್ಬೇಡಿ. ಈಸಿಲಿ ಕಂಡಿಡಿದು ಬಿಡ್ತಾರೆ. ನಂಬರ್ 5, 2 ಪರ್ಸನಲ್ ಕ್ವಶನ್ಸ್. ಫಸ್ಟ್ ಡೇಟ್ ನಲ್ಲೇ ಡೀಪ್ ಪರ್ಸನಲ್ ಕ್ವಶನ್ಸ್ ಬೇಡ. ಇದರಿಂದ ಇವನೇನಪ್ಪ ಈಗಲೇ ಏನೇನೋ ಕೇಳ್ತಾ ಇದ್ದಾನೆ ಅನ್ಕೋತಾರೆ. ಈಗ ಪಾರ್ಟ್ 3 ನಲ್ಲಿ ಒಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ಕೇಳಿ. ಫಸ್ಟ್ ಡೇಟ್ ಸಕ್ಸಸ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕಂಫರ್ಟ್, ರೆಸ್ಪೆಕ್ಟ್, ನ್ಯಾಚುರಲ್ ವೈಬ್. ನೀವು ಪರ್ಫೆಕ್ಟ್ ಆಗಿರ್ಲೇಬೇಕು ಅನ್ನೋದು ಬೇಡ. ರಿಯಲ್ ಆಗಿದ್ರೆ ಸಾಕು. ಗೆಳೆಯರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.